ಸಿ ಎಮ್ಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರ ಲೀಡ್ರ್ ಅವನ್ನ ಉಳಿಸ್ಕೊಬೇಕು ಅಂತ ಅಷ್ಟೇ. ನಿಮ್ಗೆ ಸಂಸ್ಥೆ ರೇಷ್ಮೆ ಕೈಗಾರಿಕೆ ಉಳಿಸ್ಬೇಕು ಅಂತ ಅಲ್ಲ ಅವರ ತಲೆಯಲ್ಲಿರೋದು, ಅವರ ಲೀಡ್ರನ್ನ ಉಳಿಸ್ಬೇಕು ಅನ್ನೋದಷ್ಟೇ. ಲೋಕಲ್ ಪವರ್ಫುಲ್ ಲೀಡರ್ ಅವನು ಕಾಂಟ್ರಾಕ್ಟ್ ಇಲ್ಲ ಮೈಸೂರು. ಅದು ಅವ್ರದೇ ಕ್ಷೇತ್ರ ಆಗಿರೋದ್ರಿಂದ ಅವ್ರ ಮಗನೇ ಅದನ್ನು ಸೂಪರ್ ಇಟ್ಕೊಳ್ಳೋದ್ರಿಂದ ಯಾರಿಗೂ ಹೋಗುತ್ತೆ ಅದನ್ನ ನೀವೇ ಅರ್ಥ ಮಾಡ್ತೀವಿ. ನಾನು ಹೇಳದ್ನಲ್ಲ 60% ಅಂತ. ಸರ್ ಯಾಕಂದ್ರೆ ಅಲ್ಲಿ ಕ್ರೀಡಾಂಗಣ ಬರಬೇಕು ಅಂತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನರಸೀಪುರ ಜನತೆ ಹೋರಾಟ ಮಾಡಿದ್ರು ಸರ್. ಖೋಖೋದಲ್ಲಿ ಚೈತ್ರಾನ ಹುಡುಗಿ ವಿಶ್ವಕಪ್ ಇಂದ ಬಂದ ಅಧಿಕಾರಿಗೆ ಗೊತ್ತಿರ್ಲಿಲ್ವಾ ಅದು ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಸೂಚನೆ ಮಾಡಿದ್ರು ಅಧಿಕಾರಿಗಳು ಸರ್ಕಾರಕ್ಕೆ. ಎಲ್ಲೋ ಒಂದ್ ಕಡೆ ಗೊಂದಲ ನಿರ್ಮಾಣ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹೇಗೆ ನೋಡಿ, ಅಧಿಕಾರಿಗಳು ಮೊದಲು ಯಾರು ಸಂಸ್ಥೆ ಇತ್ತು ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಆಮೇಲೆ ಬಲವಂತವಾಗಿ ಅವರಿಂದ ಪರ್ಮಿಷನ್ ತೊಗೊಂಡಿರೋವಂಥದ್ದು ಯೂತ್ ಸರ್ವಿಸ್ಗೆ, ಆಮೇಲೆ ಟ್ರಾನ್ಸ್ಫರ್ ಆಗಿರೋವಂಥದ್ದು. ಇದು ಈಗ ನೀವು ಮಾಡೋಕ್ಕೆ ಬೇರೆ ಜಾಗ ಇಲ್ವಾ ನಿಮಗೆ? ಯಾರ್ದೋ ಮನೆಯಲ್ಲಿ ಹೋಗಿ ನೀನು ಸೇರ್ಕೊಳ್ಳೋದಲ್ಲಪ್ಪ. ನಿನ್ಗೋಸ್ಕರ ಒಂದು ಮನೆ ಮಾಡ್ಕೊಂಡ್ರೆ ಯಾರು ಸಮಸ್ಯೆ ಆಗಲ್ಲ. ನೀನು ಯಾರ್ದೋ ಮನೆಯಲ್ಲಿ ಯಾಕೆ ಹೋಗ್ತೀಯ? ಯುವಜನ ಕ್ರೀಡೆಗೇನಿದೆ ತಗೊಳ್ಳಿ, ಅವರು ಅವ್ರದ್ದೇ ಬಡ್ಜೆಟ್ ಇದೆ, ಬಡ್ಜೆಟಲ್ಲಿ ಅನುದಾನ ಇದೆ. ತಾಲೂಕಿಗೆ ಒಂದು ಕ್ರೀಡಾಂಗಣ ಅಂತ ಘೋಷಣೆ ಮಾಡಿದ್ದೀರಿ, ಸರ್ಕಾರನೇ ನಾವಿದ್ದಾಗೆ ಘೋಷಣೆ ಮಾಡಿದ್ದೀರಿ ತಾಲೂಕು ಒಂದು ಕ್ರೀಡಾಂಗಣ ಅಂತೇಳಿ. ಮಾಡಿ, ಯಾರು ಬೇಡ ಅಂತ ಹೇಳಿದ್ರು? ಅದು ಬಿಟ್ಟು ಯಾವುದೋ ಒಂದು ಸಂಸ್ಥೆಯಲ್ಲಿರೋ ಜಾಗನ ಯಾಕೆ ಇದು ಮಾಡ್ತೀರಾ? ಏನು ಅಶೋಕಣ್ಣ ಹೇಳಿದ್ದೇನು ಅಂದ್ರೆ, ಯೋಜನಾ ಮತ್ತು ಕ್ರೀಡಾ ಇಲಾಖೆ ಏನಿದೆಯಲ್ಲ, ನಿಮಗೆ ಬಜೆಟ್ ಅಲೋಕೇಶನ್ ಇದೆಯಲ್ಲ, ನೀವು ಇನ್ನೊಂದು ಸಂಸ್ಥೆ ಕಿತ್ಕೊಳ್ಳೋದ್ರ ಬದಲು ನಿಮಗೆ ಏನು ಗೌರ್ಮೆಂಟ್ ಜಾಗನೇ ಹುಡ್ಕೋಕೋಬೇಡಿ. ಗೌರ್ಮೆಂಟ್ ಜಾಗ ಎಲ್ಲ ಕಡೆ ಇರಲ್ಲ, ಖಾಸಗಿಯಿಂದ ಖರೀದಿ ಮಾಡಿ ಅಂತ ಹೇಳ್ತಿರೋದು. ನಿಮಗೆ ಬಜೆಟ್ ಇಟ್ಕೊಂಡು ಅದನ್ನೇ ಹೇಳ್ತಿರೋದು. ಅಲ್ಲ, ಅವ್ರು ಹೇಳ್ತಾರೆ, ಕುಂಟು ನೆಪ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಖರೀದಿ ಮಾಡಕ್ಕೆ ಲ್ಯಾಂಡ್ ಅವೈಲೇಬಲ್ ಅಲ್ಲ. ಕ್ರಿಕೆಟ್ ಸ್ಟೇಡಿಯಂಗೆ ಅವೈಲಬಿಲಿಟಿ ಎಲ್ಲ ಕಡೆ ಸಿಗ್ತೈತಾ? ಈಗ ಮಾಡ್ತಾ ಇದಾರಲ್ಲ ಎಲ್ಲ ಕಡೆ ಕ್ರಿಕೆಟ್ ಸ್ಟೇಡಿಯಂ ದೊಡ್ಡದು, ಎಷ್ಟು 20 ಎಕರೆ 30 ಎಕರೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಜಾಗ ಸಿಗುತ್ತೆ. ಇಲ್ಲಿ ತಾಲೂಕಿಗೆ ಸಿಗಲ್ವಾ? ತಗೊಳ್ಳಿ, ನಿಮ್ಮ ಸಿಟಿ ಬಾರ್ಡ್ರಲ್ಲಿ ತಗೊಳ್ಳಿ, ಯಾರು ಬೇಡ ಅಂತಾರೆ? ಈಗ ಒಂದು ನಿಮಿಷ, ನಿಮಗೆ DK ಶಿವಕುಮಾರ್ ಪವರ್ಫುಲ್ಲು. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಿಮಗೆ ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಖರಾಬ್ ಲ್ಯಾಂಡ್ಗಳೆಲ್ಲ ಸಿಗ್ತಾವಲ್ಲ ನಿಮಗೆ. ಏಕಾಏಕಿ ಸಿಕ್ಕೋ 30 ಎಲ್ಲ ತಾಲೂಕು 180 ಇಲ್ಲಪ್ಪ, ಜಾಸ್ತಿ ಮಾಡಿದ್ದೀರಿ. ಅದಾದಮೇಲೆ ಮೊದಲು 176 ಇತ್ತು, ಆಮೇಲೆ ಅದು ಬೆಳ್ಕೊಂಡು ಹೋಗ್ಬಿಟ್ಟಿದೆ, 240 ಮೇಲೆ ಹೋಗ್ಬಿಟ್ಟಿದೆ. ಅಷ್ಟು ತಾಲೂಕು ಇದರಲ್ಲೂ ಕೂಡ ಕಾಂಗ್ರೆಸ್ ಆಫೀಸ್ ಮಾಡಬೇಕು ಅಂತೇಳಿ ನೀವು ಘೋಷಣೆ ಮಾಡ್ಬಿಟ್ಟು ಎಲ್ಲ ಕಡೆ ಜಮೀನುಗಳು ತಗೊಂತಾ ಇದ್ದೀರಲ್ಲ, ಅದಕ್ಕೆ ಹೆಂಗೆ ಸಿಗ್ತೈತೆ ನಿಮ್ಗೆ ಜಾಗ? ಅದಕ್ಕೆ ಹೆಂಗೆ ಖರಾಬ್ ಲ್ಯಾಂಡ್ ಸಿಗ್ತೈತೆ? ಇದಕ್ಕೆ ಯಾಕೆ ಸಿಗಲ್ಲ ನಿಮಗೆ? ಕಾಂಗ್ರೆಸ್ ಆಫೀಸ್ ಸಿಗುತ್ತೆ, ಕ್ರೀಡಾಂಗಣಕ್ಕೆ ಸಿಕ್ಕಲ್ಲ. ಇದು ಏನು ತೋರಿಸ್ತೈತೆ ನಿಮಗೆ? ಜನಗಳ ಮೇಲೆ ಪ್ರೀತಿ ನಿಮ್ಗಿಲ್ಲ ಅಂತ ತೋರಿಸ್ತೈತೆ. ಇದು ಈ ಅಧಿಕಾರ ಹಂಚಿಕೆಯ ಗೊಂದಲ ನಡುವೆ ಇದು ಬಹಳ ಸಿಲಿ ಮ್ಯಾಟರ್ ಅನಿಸ್ತಾ ಇದೆ ಸಿಎಂಗೆ. ಈ ಅಧಿಕಾರ ಹಂಚಿಕೆಯ ಈ ಡಿಸ್ಟರ್ಬೆನ್ಸ್ ಇದು ಸಿಲಿ ಮ್ಯಾಟರ್ ಅನಿಸ್ತಾ ಇದೆ ಸಿಎಂಗೆ. ಪಾಪ DK ಶಿವಕುಮಾರ್ ಅವರು ದೇವಸ್ಥಾನಗಳು ಸುತ್ತಾ ಇದ್ದಾರೆ, ನಾಮದ ಮೇಲೆ ನಾಮ. ಇವರು ಒಂದು ಕಡೆ ನಾಮ ಹಾಕೋಣಲ್ಲ, ಅವ್ರು ನಾಮ ಹಾಕೊಂಬಿಟ್ಟವ್ರೆ DK ಶಿವಕುಮಾರ್ ಅವರು ಎಲ್ಲ ಕಡೆ. ಅವರು ಅಗ್ರಿಮೆಂಟ್ ಆಗಿದೆ ಅಂತಾರೆ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದಿನ ಬಂದಿಲ್ಲ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಇದುವರೆಗೂ. ಪದೇ ಪದೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅನ್ನಿ, ಬಿಟ್ಬಿಡಿ. ರಾಜ್ಯದ ಜನ ತಲೆನೇ ಕೆಡ್ಸ್ಕೊಳಲ್ಲ, ಯಾಕೆ ಕಿತ್ತಾಡಿ ಸಾಯ್ತೀರಾ? ಏನಾನ ಒಂದು ತೀರ್ಮಾನ ಮಾಡ್ಕೊಳ್ಳಿ ನೀವು, ನಮಗೆ ಸಂಬಂಧ ಇಲ್ಲ ಅದು. ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ನೆನ್ನೆನೋ ಬಾಲಕೃಷ್ಣ ಡಿನ್ನರ್ ಮೀಟಿಂಗ್ ಮಾಡಿದಾರಲ್ಲ, ಹೋಟ್ಲಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ಅವರೆಲ್ಲ ಗ್ಯಾಂಗ್ ಸೇರಿದ್ದಾರೆ, ನಮ್ಮ ಚನ್ನಪಟ್ಟಣ MLA ಎಲ್ಲರೂ ಸೇರಿದಾರಲ್ಲ ಎಲ್ಲ. ಅವ್ರೇನು ವಾರ್ನಿಂಗ್ ಕೊಟ್ಟಿದ್ದಾರೆ? ಮುಖ್ಯಮಂತ್ರಿ ಬದಲಾತಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಅಧ್ಯಕ್ಷರು ಬದಲಾತಾರೋ ಗೊತ್ತಿಲ್ಲ, ಬೇಗ ಬದಲಾವಣೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರಿಬ್ಬರ ಗೊಂದಲ ಏನಿದೆ, ಇವರಿಬ್ಬರ ಕಿತಾಪತಿ, ಇದರಿಂದ ಈ ಥರದ್ದು ಗೊಂದಲಗಳು. ಮುಖ್ಯಮಂತ್ರಿಗೂ ಟೈಮ್ ಇಲ್ಲ,
ಡಿ ಕೆ ಶಿವಕುಮಾರ್ಗೂ ಟೈಮ್ ಇಲ್ಲ. ಇಬ್ಬರಿಗೂ ಟೈಮ್ ಇರೋದು ಯಾವುದು ಅಂದರೆ, ಒಬ್ಬರಿಗೆ ಉಳಿಸ್ಕೊಳೋ ಟೈಮ್ ಐತೆ, ಇನ್ನೊಬ್ಬರಿಗೆ ಕಿತ್ಕೊಳೋ ಟೈಮು. ತಮಗೆ ಖುಷಿ ಇದೆ, ಆ ತಮಗೆ ಖುಷಿ ಇದೆ ಇವೆಲ್ಲ. ರಾಜ್ಯದ ಜನ ಎಂಜಾಯ್ ಮಾಡ್ತಾರೆ ಈ ಕಾಮಿಡಿ ಅಂತಾರಲ್ಲ, ಆ ಕಾಮಿಡಿನ ರಾಜ್ಯದ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ರಾಜ್ಯದ ಜನನೇ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸಂಬಂಧ ಇಲ್ಲ ಅಂದ್ರೂ ಮಾಹಿತಿಗಳು ಜಾಸ್ತಿ ತಮ್ಗೆ ಸಿಗ್ತಾ ಇತ್ತು. ಕ್ರಾಂತಿಗಳು, ನವೆಂಬರ್ ಕ್ರಾಂತಿ, ಡಿಸೆಂಬರ್, ಜನವರಿ, ಫೆಬ್ರವರಿ ಬಂದ್ಬಿಟ್ಟು ಮತ್ತೇನಾದ್ರು ಮಾಹಿತಿ ಇದೆಯಾ ಅಂತ, ಯಾವಾಗ ಆಗ್ಬೋದು ಅಂತ. ಆ ಕ್ರಾಂತಿ ಶುರು ಆಗ್ಬಿಟ್ಟೈತಲ್ಲಪ್ಪ. ಕ್ರಾಂತಿ ಶುರು ಆಯ್ತು. ನವೆಂಬರ್ ಕ್ರಾಂತಿ ಶುರು ಆಗ್ಬಿಟ್ಟು ಅವಾಗೆ ಕಾಳೆ ಊದ್ಬಿಟ್ಟವ್ರೆ. ದಿನ ಕಾಳೆ ಊದ್ತಾ ಇದ್ದಾರಲ್ಲ, ಯುದ್ಧಕ್ಕೆ ಕರೀತಾ ಇದ್ದಾರೆ. ಬನ್ನಿ 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 ಅಂತ ಯುದ್ಧಕ್ಕೆ ಕರೀತಾ ಇದ್ದಾರೆ. ಇವರು ಒಂದು ಕಡೆ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಯುದ್ಧ ಮಾಡ್ತಾರೆ. ಇವರು ಹೋಟ್ಲುಗಳಿಗೆ ಹೋಗ್ತಾರೆ, ಇವರು ಯುದ್ಧ ಮಾಡ್ತಾರೆ. ಅವ್ರಿಗೆ ಬಾಲಕೃಷ್ಣ ಹೇಳ್ಬಿಟ್ಟವನಲ್ಲ, ಕಾಂಗ್ರೆಸ್ ಮುಳುಗೋಯ್ತು, ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಇವತ್ತು. ಅಲ್ಲಲ್ಲ, ಬಾಲಕೃಷ್ಣ ಹೇಳಿರೋದು ನೆಕ್ಸ್ಟ್ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರು. ನಿಮ್ಮ ಪ್ರಕಾರ ನಮ್ಮ ಪ್ರಶ್ನೆ ಯಾವಾಗ ಇತ್ತೀಚೆಗೆ ಆಗ್ಬೋದು? ತಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ ಅಂತ? ಹೈಕಮಾಂಡ್ ಜಾಸ್ತಿ ತಮಗೆ ಮಾಹಿತಿಗಳು ಬರ್ತಾ ಇತ್ತಲ್ಲ ಅಂತ ಬಿಜೆಪಿ. ಈಗ ಇತಿಶ್ರೀ ಆಡೋವಂಥ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಅವರು ಹಿಂಗೆ ಮುಂದೂಡ್ಕೊಂಡು ಹೋಗೋ ಮನಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ದೀರ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗೂ ಹಾಕ್ಕೊಂಬಿಡ್ತಾರೆ, ಮೊದಲೇ ಹಾಕ್ಕೊಂಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕ್ಕೊಂಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕ್ಕೊಂಡೆ ಡೆಪ್ಟಿ ಸಿ ಎಮ್ ಆದರು, ಕಾಂಗ್ರೆಸ್ಗೆ ಬಂದರು, ಇಲ್ಲೂ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕ್ಕೊಂಡು ಅಂಟಿಸ್ಕೊಳೋದು ಅವ್ರಿಗೆ ಚೆಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದು ಕಿತ್ಕೊಂತೀನಿ ಬಿರಿ ಒಡೆದು ಕಿತ್ಕೊಳೋದ್ರಲ್ಲೇ ಅವರೇ. ಆ ಕಾಲ ಅಲ್ಲ, ಹೊರಟೋಯ್ತು. ಒಡೆದು ಕಿತ್ಕೊಳೋ ಕಾಲ ಅಲ್ಲ ಈಗ. ತಲೆ 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 ಯೂಸ್ ಮಾಡುವ ಕಾಲ ಇದು. ಅದು ಅವ್ರದ್ದು ಆಯ್ತಲ್ಲ, ಇನ್ನು 5 ವರ್ಷ ಆದ್ಮೇಲೆ ಫೆವಿಕಾಲ್ ಕಿತ್ತಾಕೊಳ್ಳೋದು ಅವ್ರದ್ದು. ಪಕ್ಕ ಅವರು ತೀರ್ಮಾನ ಮಾಡ್ಕೊಂಬಿಟ್ಟವ್ರು ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕನ್ಸರ್ನ್ ಏನಂತ ತಮ್ದು ಈಗ ನಿಲುವು? ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇರೋದಾ ಅಥವಾ ಏನಿದು ಅಂತ ಯಾರು ಈ ಹೇಳಿಕೆ? ನಮಗೆ ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಭಾಳಷ್ಟು ಲೀಡರ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ ಮುಂದೆ ಹೊರಬೇಕು ಅಂತ ಡಿ ಕೆ ಶಿವಕುಮಾರ್ ಬತ್ತವ್ರು ಅಷ್ಟೇ. ನಮಗೇನಾಗಬೇಕತ್ತೆ, ಮುಂದೇನೋ ಹೊತ್ಕೋ ಹಿಂದೇನೋ ಹೊತ್ಕೊಳ್ಳಿ, ಯಾವನಾನ ಹೊತ್ಕೊಳ್ಳಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈ ಗ್ಯಾರಂಟಿ ಬಗ್ಗೆನೂ ಹೇಳ್ತಾ ಇದ್ದಾರಲ್ಲ, ಗ್ಯಾರಂಟಿ ಬಗ್ಗೆ ನಮಗೆ ಬರ್ಡನ್ ಅಂತವ್ರೆ. ಜ್ಞಾನ ಇರಲಿಲ್ವಾ ನಿಮಗೆ? ಚುನಾವಣೆಗೆ ಮುಂಚೆ ಹೋದಾಗ ಏನು ಕಾಕಾ ಪಾಟೀಲ್ ನಿಮ್ಮ ಅಪ್ಪನಿಗೂ ಫ್ರೀ, ನಮ್ಮ ಅಪ್ಪನಿಗೂ ಫ್ರೀ ಅಂದ್ರಿ, ಎಲ್ಲಿ? ಇವಾಗ ಯಾಕೆ ಬರ್ಡನ್ ಅಂತ ಹೇಳ್ತೀರಾ? ಅವಾಗ ಜ್ಞಾನ ಇರಲಿಲ್ಲ ಬರ್ಡನ್ ಅಂತ ಹೇಳಿ, ಈಗ ಬರ್ಡನ್ ಅಂತ ಶುರು ಮಾಡಿದ್ದೀರಾ ನೀವು. ಇದು ಗ್ಯಾರಂಟಿಗಳನ್ನು ಕಿತ್ತ ಹಾಕುವಂಥದ್ದಕ್ಕೆ, ಕಡಿಮೆ ಮಾಡೋವಂಥದ್ದಕ್ಕೆ ಈಗಾಗಲೇ ಯುವನಿಧಿ ಅದು ಗೋವಿಂದ ಆಗಿದೆ. ಅವಾಗ ಯುವನಿಧಿ ಗೋವಿಂದ ಆಗೋಗ್ಬಿಟ್ಟಿದೆ. ಈ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಅವಾಗೆ ಬಸ್ಗಳೆಲ್ಲ ನಿಂತು ರಿಪೇರಿಗೆ ಬಂದ್ಬಿಟ್ಟಿದೆ, ಟೈರು ಇಲ್ಲ, ಬ್ಯಾಟ್ರಿನೂ ಇಲ್ಲ, ಆ ಸ್ಥಿತಿಗೆ ಬಂದಿದೆ. ಇನ್ನೊಂದು 6 ತಿಂಗಳು ಹೋದ್ರೆ ಅವರು ಸ್ಟ್ರೈಕು, ಟ್ರಾನ್ಸ್ಪೋರ್ಟವರು ಸ್ಟ್ರೈಕು, ಹೆಲ್ತ್ ಡಿಪಾರ್ಟ್ಮೆಂಟವರು 12ನೇ ತಾರೀಕು ಅವ್ರದ್ದು ಸ್ಟ್ರೈಕು, ಅಂಗನವಾಡಿಯವರು ಅವ್ರದ್ದು ಶುರುವಾಗಿದೆ ಸ್ಟ್ರೈಕು. ಗುತ್ತಿಗೆದಾರರು 37,000 ಕೋಟಿ ಅವರು ಅವಾಗೆ ಡಿಮ್ಯಾಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಅವ್ರು ನಾನು ಹೇಳಿದ್ದಾರೆ, ಬಿ ಜೆ ಪಿಯಲ್ಲಿ ಏನು ಕಮಿಷನ್ ಅಂತ ನಾವು ಹೇಳಿದ್ರಿ ಅದಕ್ಕಿಂತ 3 ಪಟ್ಟು ಜಾಸ್ತಿ ಅಂದವ್ರು. ಅಲ್ಲ, ಅವ್ರು ಹೇಳಿರೋದು, ನಾನಲ್ಲ, ಅದು ಪ್ರೂವ್ ಆಗಿದೆಯಲ್ಲ ಅಂದವ್ರೆ. ಅದನ್ನಾಗಲೇ ಲೋಕಾಯುಕ್ತ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿ ಆ ಥರದ್ದಿಲ್ಲ ಅಂತ ಆಗಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಮುನಿರತ್ನ ಅವರು. ಆ ಕೇಸ್ಗೆ ಯಾವನು ಅಟೆಂಡೇ ಆಗ್ತಾ ಇಲ್ಲ, ಅವರು ಅಪೋನೆಂಟ್ಗಳು, ಅಲ್ಲೂ ಅದು ಬಿದ್ದೋಗಿದೆ. ಆಪಾದನೆ ಮಾಡಿದ್ರಷ್ಟೇ. ಸರಿಗೆ ಇದ್ರ ಆಚೆಗೆ ನಿಮ್ಮ ಪಾರ್ಟಿ ಅಂದ್ರೆ ನೀವು ಸಮ್ಮಿಶ್ರ ಇದರಲ್ಲಿದ್ದೀರಿ, ದೋಸ್ತಿಲಿದ್ದೀರಿ ಮತ್ತೆ ನಿಖಿಲ್ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀರಾ? ಈ ಪಾರ್ಟಿ ಒಳಂಬಡಿಕೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಕ್ಲಿಯರ್ ಮಾಡ್ಕೊಂಡಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಡೆಗೆ ತಡಿಯಪ್ಪ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಡೆಗೆ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ದೋಸ್ತಿಗಳು. ನೋಡಪ್ಪ, ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ NDA, ಇದು JDS BJP ಅಂತಲ್ಲ.
ಇವೆರಡಾದ್ಮೇಲೆ NDA ಮೇಲೆ ಇದೆ, ಅದು ಟಾಪಲ್ಲಿ ಇರೋದು. NDAನಲ್ಲಿ ಏನು ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನು ಕೂಸುಟ್ಟೋದಕ್ಕೆ ಮುಂಚೆನೇ ಕುಲಾವಿ ಒಳಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟು ನಾವು ಚುನಾವಣೆ ಗೆಲ್ಲೋಣ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡ್ರಿ, ನಮ್ಮ BJP ಒಂದು ಶಿಸ್ತುಬದ್ಧ ಪಾರ್ಟಿ. ನೀವು ನೋಡಿದ್ದೀರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳು ಎಲೆಕ್ಟ್ ಆಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಯಾವ ರೀತಿ ಹೇಗೆ ಎಲೆಕ್ಟ್ ಆಗ್ತಾರೆ, ಸರ್ಪ್ರೈಸು ಎಲ್ಲ ನೀವು ನೋಡಿದ್ದೀರ. ಅದರಿಂದ ನಮ್ಮ ನ್ಯಾಷನಲ್ ಪಾರ್ಟಿ ಮತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಮ್ಮದು. ಅದರಿಂದ ಅಲ್ಲಿ ತೀರ್ಮಾನ ಮಾಡ್ತೀವಿ. ಅದೇ ನೋಡಿ, ಈಗ ಅವರೇ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ BBMPಯಲ್ಲಿ ಹೊಂದಾಣಿಕೆ ಇದೆಯಾ, GBAನಲ್ಲಿ, ಜಿಲ್ಲಾ ಪಂಚಾಯತಿ, ಇವೆಲ್ಲ ಮಾತುಕತೆ ನಡೀತಾ ಇದೆ ಅಷ್ಟೇ. ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 100% ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 1000% ಯಾವುದು ಫೈನಲ್ ಆಗಿಲ್ಲ. ಅದೆಲ್ಲ ಫೈನಲ್ ಆಗೋದು ಅಲ್ಲಿ ಮೇಲೆ. ಈ ಮೈತ್ರಿ ಬಗ್ಗೆ ಏನಾದ್ರು ಹೈಕಮಾಂಡ್ ತಮ್ಮಿಂದ ವರದಿಯನ್ನ ಕೇಳುವಂತದ್ದು ಮುಂದುವರಿಸಬೇಕಾ ಅಥವಾ ಈ ಸ್ಥಳೀಯ ವರದಿ ಕೇಳಿದಾರೆ? ಈಗಾಗಲೇ ನಮ್ಮ GBAಗೆ ಸಂಬಂಧಪಟ್ಟಂತೆ ನಮ್ಮ ಇನ್ಚಾರ್ಜ್ ಬಂದಿದ್ದರು. ಅವರು ನನ್ನ ಜೊತೆ ಸುಮಾರು 2.5 ಗಂಟೆ ಕಾಲ ಮಾತಾಡಿದ್ದಾರೆ. ಅವರು ನನ್ನ ಒಪಿನಿಯನ್ನನ್ನು ಕೇಳಿದ್ದಾರೆ. ಬೆಂಗಳೂರು ಚುನಾವಣೆ ಬಗ್ಗೆ ಮತ್ತು ರಾಜ್ಯದ ಚುನಾವಣೆ ಬಗ್ಗೆನೂ ಮಾತಾಡಿದ್ದಾರೆ ಅವರು. ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ನನ್ನ ಅಭಿಪ್ರಾಯವನ್ನು, ಪಾರ್ಟಿಯ ಅಭಿಪ್ರಾಯವನ್ನು ನಾನು ಕೊಟ್ಟಿದ್ದೀನಿ, ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿದ್ದಾರೆ, ಬೇರೆ ಬೇರೆ ಮುಖಂಡರು ಇದ್ದಾರೆ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರೂ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಲ್ಟಿಮೇಟಾಗಿ ನಮ್ಮ ಅಭಿಪ್ರಾಯ ಏನೇ ಇದ್ರೂ ರಾಷ್ಟ್ರದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಈಗ ದೋಸ್ತಿ ಇದೆ ಅಲ್ಲ, ದೋಸ್ತಿ ಮುಂದುವರಿಯುತ್ತೆ. ಯಾವುದು ಕ್ಲಿಯರ್ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಿರಿ ಕ್ಲಿಯರ್ ಆಗಿಲ್ಲ. ಅದು ಇವಾಗ ಆಗೋದು ಇಲ್ಲ. ಯಾವುದು ಯಾವುದೇ ಹಿಂದೂ ವಿಚಾರಗಳಿದ್ರೆ ನಾವು ಅದಕ್ಕೆ ಪೂರ್ತಿ ಬೆಂಬಲ ಕೊಡ್ತೀರಿ, ನಾವು ಹೋಗ್ತೀರಿ. ಇವತ್ತು ನಮ್ಮ BS ಯಡಿಯೂರಪ್ಪನವರ ಹುಟ್ಟುಹಬ್ಬ, ಅವ್ರಿಗೆ ಶುಭಾಶಯ. ಈಗ ದೇವಸ್ಥಾನದಲ್ಲೂ ನಾವು T. ನರಸೀಪುರ ಒಂದು ದೇವಸ್ಥಾನದಲ್ಲೂ ಕೂಡ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ನಾವಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದು ನನಗೆ ಗೊತ್ತೇ ಇಲ್ಲ. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನನಗೆ ಗೊತ್ತಿಲ್ಲ. ಅದು ಪಾರ್ಟಿ ಡಿಸಿಷನ್. ನನ್ನ ನಾನು ಬಾಯಿ ಬಿಡಿಸ್ಬೇಕು ಒಟ್ನಾಗ ನೀನು.